ಸ್ನೇಹಿತರೆ, ನಾವೆಲ್ಲರೂ ಯಾವ ವಸ್ತುವನ್ನು ನಮ್ಮ ಕಣ್ಣಿನಿಂದ ನೋಡುತ್ತೇವೆಯೋ ಕೇವಲ ಅವುಗಳ ಮೇಲೆ ನಾವು ವಿಶ್ವಾಸ ಇಡುತ್ತೇವೆ. ಭೂತ, ಪ್ರೇತ, ಆತ್ಮ ಇವುಗಳನ್ನು ಈಗಿನ ವಿಜ್ಞಾನವಂತೂ ನಂಬುವುದಿಲ್ಲ. ಆದರೆ ನಮ್ಮ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಭೂತ ಪ್ರೇತಗಳು ಇರುತ್ತವೆ. ಈ ಭೂತ ಪ್ರೇತಗಳ ಬಗ್ಗೆ ಗರುಡ ಪುರಾಣದ ಪ್ರೇತಕಲ್ಪದಲ್ಲಿ ವಿಸ್ತಾರವಾಗಿ ಹೇಳಲಾಗಿದೆ. ಈ ಅಧ್ಯಾಯದಲ್ಲಿ ರಾಜ ಬಬ್ರುವಾಹನ ಮತ್ತು ಒಂದು ಪ್ರೇತ ಭೂತದ ವರ್ಣನೆ ಇದೆ. ಸ್ನೇಹಿತರೆ, ಗರುಡ ಪುರಾಣದಲ್ಲಿನ ಈ ಕಥೆಯ ಮೂಲಕ ಈ ವಿಡಿಯೋದಲ್ಲಿ ನಿಮಗೆ ತಿಳಿಯುವುದೇನೆಂದರೆ, ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ ನಂತರ ಯಾಕೆ ಪ್ರೇತವಾಗಿ ಬದಲಾಗುತ್ತಾನೆ, ಭೂತ ಪ್ರೇತಗಳು ಏನು ತಿನ್ನುತ್ತವೆ, ಎಲ್ಲಿ ವಾಸವಾಗುತ್ತವೆ ಮತ್ತು ಭೂತ ಪ್ರೇತಗಳಿಗೆ ಈ ಲೋಕದಿಂದ ಮುಕ್ತಿ ಹೇಗೆ ಸಿಗುತ್ತದೆ. ನಮಸ್ಕಾರ ಸ್ನೇಹಿತರೆ, ನಮ್ಮ GVS ಕ್ರಿಯೇಷನ್ಸ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಿಮ್ಮಲ್ಲಿ ಒಂದು ವಿನಂತಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀನಾರಾಯಣ್ ಎಂದು ಬರೆದು ನಿಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿ. ಸ್ನೇಹಿತರೆ, ಯಾವ ರೀತಿ ನಮಗೆ ಒಂದು ಪ್ರಪಂಚ ಇರುತ್ತದೋ ಅದೇ ರೀತಿ ಈ ಭೂತ ಪ್ರೇತಗಳಿಗೂ ಒಂದು ಪ್ರಪಂಚವಿರುತ್ತದೆ. ಆ ಪ್ರಪಂಚದಲ್ಲಿ ಕೇವಲ ಭೂತ ಪ್ರೇತಗಳು ಮಾತ್ರ ಇರುತ್ತವೆ. ಈ ವಿಷಯಗಳ ಬಗ್ಗೆ ಯಾರಿಗೆ ನಂಬಿಕೆ ಇರುವುದಿಲ್ಲವೋ ಅಂಥವರು ಈ ಭೂತ ಪ್ರೇತಗಳನ್ನು ನೋಡಿ ಅನುಭವಿಸಿದ ನಂತರ ಈ ಭೂತ ಪ್ರೇತಗಳು ಇರುವುದರ ಬಗ್ಗೆ ನಂಬಿಕೆ ಬರುತ್ತದೆ. ಗರುಡ ಪುರಾಣದ ಪ್ರಕಾರ ಯಾರ ಕೊನೆಯ ಆಸೆ ಈಡೇರುವುದಿಲ್ಲವೋ ಮತ್ತು ಯಾರ ಅಂತಿಮ ಸಂಸ್ಕಾರ ವಿಧಿಸಮ್ಮತವಾಗಿ ನಡೆಯುವುದಿಲ್ಲವೋ ಅಂಥವರೇ ಈ ಭೂತ ಪ್ರೇತಗಳಾಗಿ ಅಲೆದಾಡುತ್ತಿರುತ್ತಾರೆ. ಇಂತಹ ವ್ಯಕ್ತಿಗಳ ಆತ್ಮಕ್ಕೆ ಶಾಂತಿ ಸಿಗದೇ ಇರುವುದರಿಂದ ಅವುಗಳು ಈ ಪ್ರೇತ ಲೋಕದಲ್ಲಿ ಅನಂತ ಕಾಲದವರೆಗೆ ಅಲೆದಾಡುತ್ತಿರುತ್ತಾರೆ. ಶಾಸ್ತ್ರಗಳಲ್ಲಿ ಬರೆದಿರುವ ಪ್ರಕಾರ ಯಾವ ವ್ಯಕ್ತಿ ಹಸಿವು, ಬಾಯಾರಿಕೆಗಳಿಂದ ಮತ್ತು ಕಾಮ, ಕ್ರೋಧ, ದ್ವೇಷ, ಲೋಭ, ವಾಸನ ಇಂತಹವುಗಳ ಅತಿರಿಕ್ತ ಮನಸ್ಥಿತಿಗೆ ಒಳಗೊಂಡು ಸಾವನ್ನಪ್ಪುತ್ತಾನೆಯೋ ಅವನು ಅವಶ್ಯವಾಗಿ ಪ್ರೇತಾತ್ಮವಾಗಿ ಅಲೆದಾಡುತ್ತಿರುತ್ತಾನೆ. ಮತ್ತು ಇದರ ಬದಲಾಗಿ ದುರ್ಘಟನೆ, ಕೊಲೆ, ಆತ್ಮಹತ್ಯೆ ಇವುಗಳಿಂದ ಸಾವನ್ನಪ್ಪಿದರೆ ಅವರು ಕೂಡ ಈ ಪ್ರೇತಾತ್ಮವಾಗಿ ಅಲೆದಾಡುತ್ತಿರುತ್ತಾರೆ. ಇಂತಹ ವ್ಯಕ್ತಿಗಳ ಆತ್ಮಕ್ಕೆ ಮುಕ್ತಿ ನೀಡಲು ಶ್ರಾದ್ದ ಮತ್ತು ತರ್ಪಣವನ್ನು ಬಿಡಲಾಗುತ್ತದೆ. ಆದರೆ ಯಾರು ಅವರ ಪೂರ್ವಜರ ಆತ್ಮಕ್ಕೆ ಮುಕ್ತಿ ನೀಡಲು ಶ್ರಾದ್ದ ಮತ್ತು ತರ್ಪಣವನ್ನು ಬಿಡುವುದಿಲ್ಲವೋ ಅಂತಹ ಆತ್ಮಗಳಿಂದಲೇ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಸ್ನೇಹಿತರೆ, ಭೂತಗಳಿಗೆ ತಿನ್ನುವ ಆಸೆ ಅಧಿಕವಾಗಿರುತ್ತದೆ ಮತ್ತು ಅವರಿಗೆ ಬಾಯಾರಿಕೆ ಕೂಡ ಅಧಿಕವಿರುತ್ತದೆ. ಆದರೆ ತೃಪ್ತಿ ಎಂದಿಗೂ ಸಿಗಲಾರದು. ಈ ಭೂತ ಪ್ರೇತಗಳು ಏನು ತಿನ್ನುತ್ತವೆ ಎಂದು ತಿಳಿಯುವ ಮೊದಲು ಅವರು ಎಲ್ಲಿರುತ್ತಾರೆ ಮತ್ತು ಏನು ಮಾಡುತ್ತಾರೆ ಎಂದು ಮೊದಲು ತಿಳಿಯೋಣ. ಈ ಭೂತ ಪ್ರೇತಗಳು ದುಃಖ ಮತ್ತು ಕೋಪದಿಂದಲೇ ಇರುತ್ತವೆ. ಅದರಲ್ಲಿ ಕೆಲವು ಪ್ರೇತಗಳು ತಮ್ಮನ್ನು ಮುಕ್ತಿ ನೀಡುವವರು ಯಾರಾದರೂ ಸಿಗುತ್ತಾರೆ ಎಂದು ಹುಡುಕುತ್ತಲೇ ಇರುತ್ತಾರೆ. ಈ ಭೂತ ಪ್ರೇತಗಳು ಅಪವಿತ್ರ ಮನೆಗಳು ಮತ್ತು ಕಾಡುಗಳಲ್ಲಿ ಅಲೆದಾಡುತ್ತಿರುತ್ತವೆ. ಆದರೆ ಇವರು ಹೆಚ್ಚಿನ ಶಬ್ದ ಮತ್ತು ಬೆಳಕು ಮತ್ತು ಮಂತ್ರ ಪಠನೆಯಿಂದ ದೂರ ಓಡಿ ಹೋಗುತ್ತವೆ. ಹೀಗಾಗಿ ಇವುಗಳಿಗೆ ಕೃಷ್ಣ ಪಕ್ಷ ಹೆಚ್ಚು ಇಷ್ಟವಾಗುತ್ತದೆ ಮತ್ತು ಅಮಾವಾಸ್ಯೆಯಂತಹ ಸಮಯಗಳಲ್ಲಿ ಇವುಗಳು ಅತ್ಯಂತ ಸಕ್ರಿಯವಾಗಿರುತ್ತವೆ. ತಮ್ಮ ಜೀವನ ಕಾಲದಲ್ಲಿ ಸಂಬಂಧವಿರುವ ಜಾಗಗಳಿಗೆ ಈ ಭೂತ ಪ್ರೇತಗಳು ಬಂದು ಹೋಗುತ್ತಿರುತ್ತವೆ. ಹಾಗಾಗಿ ತುಂಬಾ ದಿನಗಳಿಂದ ಖಾಲಿ ಇರುವ ಮನೆಗಳಲ್ಲಿ ಅಥವಾ ಬಂಗಲೆಗಳಲ್ಲಿ ಈ ಭೂತಗಳು ವಾಸವಾಗಿರುತ್ತವೆ. ಸ್ನೇಹಿತರೆ, ಹಾಗಾದರೆ ಈ ಭೂತಗಳು ಏನು ತಿನ್ನುತ್ತವೆ ಅನ್ನೋದೇ ಒಂದು ರೋಚಕವಾದ ವಿಷಯ. ಇದಕ್ಕೆ ಯಾವುದೇ ನೇರವಾದ ಉತ್ತರವಿಲ್ಲ. ಯಾಕೆಂದರೆ ಭೂತ ಪ್ರೇತಗಳ ಅಸ್ತಿತ್ವವೇ ವಿವಾದಾಸ್ಪದವಾಗಿದೆ. ಒಂದು ವೇಳೆ ಈ ಭೂತ ಪ್ರೇತಗಳು ಇರೋದೇ ಹೌದು ಅಂದುಕೊಳ್ಳೋದಾದರೆ ಅವುಗಳು ತಿನ್ನುವುದರ ಬಗ್ಗೆಯೂ ಕೆಲವು ನಂಬಿಕೆಗಳಿವೆ. ಅವು ಸಮಯ, ಸ್ಥಾನ, ಸಂಸ್ಕೃತಿಗಳ ಅನುಸಾರವಾಗಿ ಬೇರೆ ಬೇರೆಯಾಗಿದೆ. ಕೆಲವರು ಹೇಳುವ ಪ್ರಕಾರ ಭೂತ ಪ್ರೇತಗಳು ಸಿಹಿ ತಿನಿಸುಗಳನ್ನು ಇಷ್ಟಪಡುತ್ತವೆ. ಇನ್ನು ಕೆಲವು ನಂಬಿಕೆಗಳ ಪ್ರಕಾರ ಈ ಭೂತ ಪ್ರೇತಗಳು ಮಾಂಸ, ಮದ್ಯ ಮತ್ತು ರಕ್ತ ಇವುಗಳನ್ನು ಇಷ್ಟಪಡುತ್ತವೆ. ಯಾಕೆಂದರೆ ಇದರಲ್ಲಿ ಯಾವುದು ಕೂಡ ಅವುಗಳಲ್ಲಿ ಇರುವುದಿಲ್ಲ. ಇನ್ನು ಕೆಲವರ ಪ್ರಕಾರ ಭೂತ ಪ್ರೇತಗಳು ಏನೂ ತಿನ್ನುವುದಿಲ್ಲ. ಯಾಕೆಂದರೆ ಅವುಗಳಲ್ಲಿ ಶರೀರ ಇರುವುದಿಲ್ಲ ಮತ್ತು ಅವರು ಕೇವಲ ಮಾನಸಿಕ ಸಂತುಷ್ಟಿಗೋಸ್ಕರ ಇಚ್ಛೆಗಳನ್ನು ಹೊಂದಿರುತ್ತವೆ. ಆದರೆ ಈ ಮಾನಸಿಕ ಸಂತುಷ್ಟಿ ಅವರಿಗೆ ಯಾವತ್ತೂ ಸಿಗುವುದಿಲ್ಲ. ನಮ್ಮ ಗರುಡ ಪುರಾಣದ ಪ್ರಕಾರ ಹೇಳುವುದಾದರೆ ಇದಕ್ಕೆ ಸರಿಯಾದ ಉತ್ತರ 7ನೇ ಅಧ್ಯಾಯದ ಪ್ರೇತಕಲ್ಪದಲ್ಲಿ ಸಿಗುತ್ತದೆ. ಅದರಲ್ಲಿ ಒಂದು ಪ್ರೇತವು ಒಬ್ಬ ರಾಜನಿಗೆ ಭೂತ ಪ್ರೇತಗಳು ಏನೆಲ್ಲ ತಿನ್ನುತ್ತವೆ ಮತ್ತು ಕುಡಿಯುತ್ತವೆ ಎಂದು ಹೇಳಿದ ವಿಷಯವನ್ನು ವರ್ಣಿಸಿದ್ದಾರೆ. ಸ್ನೇಹಿತರೆ, ಈಗ ಗರುಡ ಪುರಾಣದಲ್ಲಿ ಬರೆದಿರುವ ಅಂದಿನ ತೇತ್ರಾಯುಗದ ಆ ಕಥೆಯನ್ನು ಈಗ ತಿಳಿದುಕೊಳ್ಳೋಣ. ಅದರಲ್ಲಿ ಒಂದು ಪ್ರೇತವು ಒಬ್ಬ ರಾಜನಿಗೆ ಪ್ರೇತಲೋಕಕ್ಕೆ ಸಂಬಂಧಿಸಿದ ಆಶ್ಚರ್ಯಕರ ಸತ್ಯಗಳನ್ನು ಹೇಳಿದೆ. ನೀವು ಅದನ್ನು ತಿಳಿದ ನಂತರ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ಸ್ನೇಹಿತರೆ, ಒಂದು ಸಲ ಪಕ್ಷಿರಾಜ ಗರುಡ ಭಗವಂತ ವಿಷ್ಣುವಿನಲ್ಲಿ ಕೇಳುತ್ತಾನೆ, ಹೇ ಪ್ರಭು, ಯಾವ ಕರ್ಮಗಳ ಕಾರಣದಿಂದ ಮನುಷ್ಯ ತನ್ನ ಮೃತ್ಯುವಿನ ನಂತರ ಪ್ರೇತಲೋಕಕ್ಕೆ ಹೋಗುತ್ತಾನೆ ಮತ್ತು ಆ ಪ್ರೇತಲೋಕದಲ್ಲಿ ಅವನಿಗೆ ಏನೆಲ್ಲ ಕಷ್ಟಗಳು ದೊರೆಯುತ್ತವೆ ಮತ್ತು ಅವರು ಈ ಪ್ರೇತಲೋಕದಲ್ಲಿ ಏನೆಲ್ಲ ತಿನ್ನುತ್ತವೆ ಮತ್ತು ಕುಡಿಯುತ್ತವೆ ಎಂಬ ವಿಷಯವನ್ನು ದಯವಿಟ್ಟು ವಿಸ್ತಾರವಾಗಿ ಹೇಳಿ. ಆಗ ಭಗವಾನ್ ವಿಷ್ಣು ಹೇಳುತ್ತಾನೆ, ಹೇ ಪಕ್ಷಿರಾಜ, ನಿಮ್ಮ ಈ ಪ್ರಶ್ನೆಗಳಿಗೆ ನಾನು ತೇತ್ರಾಯುಗದ ಮಹಾಬಲಶಾಲಿ ಮತ್ತು ಧರ್ಮನಿಷ್ಠಾವಂತ ರಾಜ ಬಬ್ರುವಾಹನನ ವಿಷಯದಲ್ಲಿ ವ್ಯಕ್ತಪಡಿಸುತ್ತೇನೆ ಎಂದು. ರಾಜ ಬಬ್ರುವಾಹನ ಧರ್ಮ ಕರ್ಮಗಳಲ್ಲಿ ವಿಶ್ವಾಸ ಇಡುವಂತಹ ಮತ್ತು ಪ್ರಜಾಪಾಲಕ ರಾಜನಾಗಿದ್ದ. ಅವರು ಒಂದು ಸಲ ಕಾಡಿಗೆ ಶಿಕಾರಿಗೆ ಎಂದು ಹೊರಡುತ್ತಾರೆ ಮತ್ತು ಶಿಕಾರಿ ಮಾಡುತ್ತಾ ಒಂದು ಘನಘೋರ ಕಾಡಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ರಾಜ ಅಲ್ಲಿ ಅಲೆದಾಡುತ್ತಾ ಆ ಕಾಡಿನ ಮಧ್ಯದಲ್ಲಿ ಒಂದು ಕೊಳ ಕಾಣಿಸಿಕೊಳ್ಳುತ್ತದೆ. ಬಾಯಾರಿಕೆ ಮತ್ತು ಹಸಿವಿನಿಂದ ಬಳಲುತ್ತಿದ್ದ ರಾಜನು ಆ ಕೊಳದ ನೀರನ್ನು ಕುಡಿದು ಸ್ನಾನ ಮಾಡಿ ಒಂದು ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಿರುತ್ತಾರೆ.
ಆಗ ಒಂದು ಭಯಾನಕ ಪ್ರೇತ ಅವರ ಮುಂದೆ ಬಂದು ಅತ್ಯಂತ ವಿನಮ್ರತೆಯಿಂದ, ಹೇ ಧಾರ್ಮಿಕ ವ್ಯಕ್ತಿ, ನೀವು ಯಾರು? ನಿಮ್ಮ ಸಂಪರ್ಕ ಹೊಂದುತ್ತಿದ್ದಂತೆ ನನ್ನ ಈ ಪ್ರೇತ ಭಾವನೆ ಮುರಿದು ಬಿದ್ದಿದೆ ಎಂದು. ಆಗ ರಾಜನು ಆ ಪ್ರೇತನಿಗೆ, ನೀವು ಯಾರು ಮತ್ತು ಯಾವ ಕರ್ಮದ ಕಾರಣದಿಂದ ನಿಮಗೆ ಈ ಪ್ರೇತತ್ವ ಪ್ರಾಪ್ತಿಯಾಗಿದೆ ಮತ್ತು ಈ ಭಯಭೀತ ಘನಘೋರ ಕಾಡಿನಲ್ಲಿ ಯಾಕೆ ಇದ್ದೀರಿ ಮತ್ತು ಯಾಕೆ ನೀವು ಈ ಪ್ರೇತ ಲೋಕದಿಂದ ಇನ್ನೂ ಮುಕ್ತಿ ಪಡೆದಿಲ್ಲ? ಆಗ ಆ ಪ್ರೇತ ಹೇಳುತ್ತದೆ, ಹೇ ರಾಜ, ಯಾವ ಮೃತಪಟ್ಟ ವ್ಯಕ್ತಿಯ ಅಂತಿಮ ಸಂಸ್ಕಾರ, ಶ್ರಾದ್ದ, ತರ್ಪಣ, ದಶಗೋತ್ರ ವಿಧಿವಿಧಾನಗಳನ್ನು ನಡೆಸಲಾಗುವುದಿಲ್ಲವೋ ಮತ್ತು ಯಾರು ಅಕಾಲಿಕ ಮರಣ, ನಿರಾಶಕ್ತಿ ಮರಣ ಮತ್ತು ಮಾಡಿದ ಪಾಪ ಕರ್ಮಗಳಿಂದ ಸಾವನ್ನಪ್ಪುತ್ತಾರೋ ಅವರೆಲ್ಲರೂ ಪ್ರೇತವಾಗಿ ಅತೃಪ್ತಿಕರ ವ್ಯವಸ್ಥೆಯಲ್ಲಿ ಅಲೆದಾಡುತ್ತಿರುತ್ತವೆ. ಹೇ ರಾಜ, ನಾವು ಪ್ರೇತಗಳು ಯಾವುದೇ ಭೌತಿಕ ವಸ್ತುವನ್ನು ಗ್ರಹಣ ಮಾಡಿ ತೃಪ್ತಿ ಹೊಂದುವುದಿಲ್ಲ. ಅಲ್ಲದೆ ಈ ಕಾಡು ಸುಂದರ ಹಂಪಲುಗಳನ್ನು ಹೊಂದಿರುವ ಕಾಡಾಗಿದೆ. ಆದರೂ ನಾನು ಹಸಿವು ಬಾಯಾರಿಕೆಗಳಿಂದ ಪೀಡಿತನಾಗಿದ್ದೇನೆ, ಯಾಕೆಂದರೆ ನನಗೆ ಫಲ ಮತ್ತು ಜಲ ಯಾವುದೂ ಕೂಡ ಪ್ರಾಪ್ತಿಯಾಗುವುದಿಲ್ಲ. ಹೇ ರಾಜ, ನಾನು ನನ್ನ ಪೂರ್ವ ಜನ್ಮದ ಬಗ್ಗೆ ಹೇಳುತ್ತೇನೆ ಕೇಳಿ. ನಾನು ಸಾಯುವ ಮೊದಲು ವಿದೇಶ ನಾಮಕ್ ನಗರದಲ್ಲಿ ವಾಸವಾಗಿದ್ದೆ. ವೈಶ್ಯ ಜಾತಿಯಲ್ಲಿ ಹುಟ್ಟಿದ ನನ್ನ ಹೆಸರು ಸುದೇವ ಆಗಿತ್ತು. ಅಲ್ಲಿ ನಾನು ಧಾನ್ಯಗಳನ್ನು ದಾನ ಮಾಡುತ್ತಿದ್ದೆ ಮತ್ತು ದೇವತೆ ಪಿತೃಗಳಿಗೆ ನಿಯಮಾನುಸಾರದಿಂದ ಪೂಜೆ ತರ್ಪಣಗಳನ್ನು ಮಾಡುತ್ತಿದ್ದೆ. ಇದರಿಂದ ಅವರು ಸಂತುಷ್ಟರಾಗಿದ್ದರು. ಆದರೆ ನನಗೆ ಯಾವುದೇ ಸಂತಾನ ಪ್ರಾಪ್ತಿಯಾಗದೇ ಇರುವುದರ ಕಾರಣ ಎಲ್ಲಾ ಪುಣ್ಯ ಕಾರ್ಯಗಳು ನಿಷ್ಫಲವಾದವು ಮತ್ತು ನನಗೆ ಯಾವ ಮಿತ್ರ ಬಂಧು ಬಳಗದವರು ಕೂಡ ಇರಲಿಲ್ಲ. ಹೀಗಾಗಿ ನನ್ನ ಅಂತಿಮ ಸಂಸ್ಕಾರವನ್ನು ಯಾರೂ ಮಾಡಲಿಲ್ಲ. ಆ ಕಾರಣದಿಂದಲೇ ನನಗೆ ಪ್ರೇತಲೋಕ ಪ್ರಾಪ್ತಿಯಾಯಿತು ಮತ್ತು ಅನಂತ ಕಾಲದಿಂದಲೂ ನಾನು ಇದೇ ಲೋಕದಲ್ಲಿ ಅಲೆದಾಡುತ್ತಿದ್ದೇನೆ. ನನಗೆ ಹಸಿವು ಬಾಯಾರಿಕೆಗಳು ಆಗುತ್ತದೆ, ಆದರೆ ನನಗೆ ತೃಪ್ತಿ ಆಗುತ್ತಿಲ್ಲ. ಯಾವಾಗಲೂ ನನ್ನ ಹಸಿವನ್ನು ಶಾಂತಗೊಳಿಸಲು ಅಲ್ಲಿ ಇಲ್ಲಿ ಅಲೆದಾಡುತ್ತಿರುತ್ತೇನೆ. ಈಗ ನಾನೊಂದು ನಿಮಗೆ ಮಣಿಯನ್ನು ನೀಡುತ್ತಿದ್ದೇನೆ. ಅದರಿಂದ ಸಿಗುವ ಹಣದಿಂದ ಉತ್ತಮ ಬ್ರಾಹ್ಮಣನನ್ನು ಕರೆಸಿ ವಿಧಿವಿಧಾನಗಳ ನಿಮಿತ್ತ ಅಧರ್ವ ದೈಹಿಕ ಕ್ರಿಯೆಗಳನ್ನು ಅನುಷ್ಠಾನ ಮಾಡಿ ನನ್ನನ್ನು ಪ್ರೇತಲೋಕದಿಂದ ಮುಕ್ತಿಗೊಳಿಸಿ. ಅಷ್ಟರಲ್ಲಿ ರಾಜನನ್ನು ಹುಡುಕುತ್ತಾ ಸೇನೆಯು ಅಲ್ಲಿಗೆ ಬರುತ್ತದೆ. ಅಲ್ಲಿಂದ ರಾಜನು ತನ್ನ ರಾಜ್ಯಕ್ಕೆ ಹಿಂತಿರುಗಿ ಆ ಪ್ರೇತ ಹೇಳಿದ ಪ್ರಕಾರ ಪ್ರೇತದ ಹೆಸರಲ್ಲಿ ಅಂತಿಮ ಸಂಸ್ಕಾರ ಮತ್ತು ಅನ್ಯ ಕ್ರಿಯೆಗಳನ್ನು ಸಂಪನ್ನ ಮಾಡಲಾಗುತ್ತದೆ. ಆ ಎಲ್ಲಾ ಕ್ರಿಯೆಗಳು ಸಂಪೂರ್ಣವಾಗುತ್ತಲೇ ಆ ಪ್ರೇತವು ಮುಕ್ತಿ ಪಡೆದು ಪ್ರೇತಲೋಕದಿಂದ ಹೊರಬರುತ್ತದೆ ಮತ್ತು ರಾಜನ ಎದುರು ಉಪಸ್ಥಿತವಾಗಿ ಪ್ರಣಾಮ ಮಾಡಿ ರಾಜ ಬಬ್ರುವಾಹನನ ದಯಾಶೀಲತೆಯನ್ನು ಪ್ರಶಂಸಿಸುತ್ತಾ ತನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ತದನಂತರ ಆ ಪ್ರೇತದ ಪುಣ್ಯ ಕರ್ಮಗಳ ಫಲವಾಗಿ ಸ್ವರ್ಗ ಪ್ರಾಪ್ತವಾಗುತ್ತದೆ. ಸ್ನೇಹಿತರೆ, ಈ ಕಥೆಯಿಂದಾಗಿ ತಿಳಿಯುವುದೇನೆಂದರೆ, ಮನುಷ್ಯನು ಸತ್ತ ನಂತರ ಅವನ ನಿಮಿತ್ತ ಅವನ ಪರಿವಾರದವರು ಮಾತ್ರವಲ್ಲದೆ ಬೇರೆ ಯಾರಾದರೂ ಕೂಡ ಅಂತಿಮ ಸಂಸ್ಕಾರ ಕ್ರಿಯೆಯನ್ನು ಸಂಪನ್ನ ಮಾಡಬಹುದು. ಸ್ನೇಹಿತರೆ, ಮನುಷ್ಯರು ತನ್ನ ಸಾವಿನ ನಂತರ ಹೇಗೆ ಪ್ರೇತರಾಗುತ್ತಾರೆ, ಏನು ತಿನ್ನುತ್ತಾರೆ ಮತ್ತು ಅವರು ಎಲ್ಲಿರುತ್ತಾರೆ, ಹಾಗೆ ಎಂತಹ ಕಷ್ಟಗಳನ್ನು ಅನುಭವಿಸುತ್ತಾರೆ ಮತ್ತು ಅವರ ಮುಕ್ತಿಯ ಉಪಾಯ ಏನು ಎನ್ನುವ ಬಗ್ಗೆ ನಿಮಗೆ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ GVS ಕ್ರಿಯೇಷನ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಶುಭಂ ಭವತು. ಇನ್ನೊಂದು ವಿಡಿಯೋ ಜೊತೆ ಭೇಟಿ ಮಾಡೋಣ. ಧನ್ಯವಾದಗಳು.